ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟ ಆಗಿರುವಂಥದ್ದು ಅಧಿಕೃತ ಜ್ಞಾಪನ ಪತ್ರ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಏನು ಕತೆ, ಯಾವ ವಿಷಯಗಳನ್ನು ಇದು ಒಳಗೊಂಡಿದೆ ಎಲ್ಲವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಬಿಡ್ತೀನಿ ನಾನು. ಒಂದು 10 ನಿಮಿಷ ಟೈಮ್ ಇದ್ದರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ಸ್. ಇಲ್ಲಿ ಮೊದಲು ಡೇಟ್ ಅಬ್ಸರ್ವ್ ಮಾಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟು. 21/7/2026, ಜಸ್ಟ್ ಐ ಥಿಂಕ್ 2 ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ಏನು ಹೇಳಿದ್ದಾರೆ ಅಧಿಕೃತ ಜ್ಞಾಪನದಲ್ಲಿ, ಸಬ್ಜೆಕ್ಟ್ ನೋಡೋಣ ಮೊದಲೇನಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅರ್ಹ ಅವಲಂಬಿತ ಸದಸ್ಯರು ರಸ್ತೆ ಅಪಘಾತ ಪ್ರಕರಣಗಳನ್ನು ಒಳಗೊಂಡಂತೆ ವೈದ್ಯ ಕಾನೂನು, ಸೊ ಮೆಡಿಕೋ ಲೀಗಲ್ ಅಂತ ಹೇಳ್ತಿರೋದನ್ನು, ಪ್ರಕರಣಗಳಲ್ಲಿ ಪಡೆದಂಥ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚವನ್ನು ಕರ್ನಾಟಕ ಸರ್ಕಾರಿ ನೌಕರರ ಅಂದರೆ ವೈದ್ಯಕೀಯ ಹಾಜರಾತಿ ನಿಯಮಗಳು 1963 ಅನ್ವಯ ಮರುಪಾವತಿಸುವ ಬಗ್ಗೆ ಅಂತಿದೆ ಈಗ. ಹಾಗೂ ವೈದ್ಯಕೀಯ ಮುಂಗಡ ಮಂಜೂರು ಮಾಡುವ ಕುರಿತು ಅಂತ ಇದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಅಂತ ಅಂದ್ಬಿಟ್ಟು ತುಂಬ ಜನರಿಗೆ ಇದೊಂದಷ್ಟು ಗೊಂದಲ ಇತ್ತು ಇದು. ಸೊ ಹೇಗೆ, ಏನು, ಯಾವ ಥರ ಅದನ್ನು ರಿಟರ್ನ್ ಮಾಡುವಂಥದ್ದು, ಹೇಗೆ ಪ್ರೊಸೀಜರ್ ಏನು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಕೃತ ಜ್ಞಾಪನ ಪತ್ರವಾಗಿ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದರಲ್ಲಿ ಇಲ್ಲಿ ರಸ್ತೆ ಅಪಘಾತ ಪ್ರಕರಣಗಳನ್ನು ಒಳಗೊಂಡಂತೆ ವೈದ್ಯ ಕಾನೂನು ಅಂದರೆ ಮೆಡಿಕೋ ಲೀಗಲ್ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರರು ಪಡೆದಂಥ ವೈದ್ಯಕೀಯ ಚಿಕಿತ್ಸೆಗೆ ಭರಿಸಿದ, ಅಂದರೆ ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಇದ್ದಾರೆ, ಏನಾದರೂ ಅಪಘಾತ ಆದಂಥ ಟೈಮಲ್ಲಿ ಅವರ ಒಂದು ಚಿಕಿತ್ಸೆಗೆ ಏನು ಎಕ್ಸ್ಪೆಂಡಿಚರ್ ಮಾಡಿದೆ, ಸೊ ಆ ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂಥ ವೆಚ್ಚಗಳ ಮರುಪಾವತಿಯನ್ನು ಯಾವ ರೀತಿ ಅದನ್ನು ಪರಿಗಣಿಸಬೇಕು, ಇದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಅರ್ಹ ಸದಸ್ಯರು ವೈದ್ಯಕೀಯ ಚಿಕಿತ್ಸೆಗಳಿಗೆ ಭರಿಸಿದ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸಲು ಅವಕಾಶವನ್ನು ಕಲ್ಪಿಸಿರುವ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು 1963ರಲ್ಲಿ ಸ್ಪಷ್ಟತೆ ಇರುವುದಿಲ್ಲವಾದ್ದರಿಂದ ಇಂತಹ ಪ್ರಕರಣಗಳಲ್ಲಿ ಚಿಕಿತ್ಸಾ ಮೊತ್ತವನ್ನು ಮರುಪಾವತಿಸುವ ಬಗ್ಗೆ ಹಲವಾರು ಇಲಾಖೆಗಳಿಂದ ಸ್ಪಷ್ಟೀಕರಣವನ್ನು ಕೋರಿ ಪ್ರಸ್ತಾವನೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸ್ವೀಕೃತವಾಗಿರುತ್ತವೆ. ಸೊ ಇದೇನು ಸಾಕಷ್ಟು ಗೊಂದಲ ಇತ್ತು. ಅದು ಮುಂಚೆ ಇದ್ದಂಥ ನಿಯಮಗಳಲ್ಲಿ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಸೊ ಹೇಗೆ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥ ವೆಚ್ಚವನ್ನು ಭರಿಸಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಫೈನಲ್ ಈಗ ಎಲ್ಲವನ್ನು ಹೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ರಸ್ತೆ ಅಪಘಾತವನ್ನು ಒಳಗೊಂಡಂತೆ ವೈದ್ಯ ಕಾನೂನು ಮೆಡಿಕೋ ಲೀಗಲ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಪ್ರಕರಣ ನಡೆದಂಥ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟು, ಎಲ್ಲಿ ಇನ್ಸಿಡೆಂಟ್ ಆಗುತ್ತೆ ಸೊ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಫಸ್ಟು FIR ದಾಖಲಾಗಬೇಕು. FIR ದಾಖಲಾಗಿ ಸಂಬಂಧಪಟ್ಟಂಥ ಸಕ್ಷಮ ನ್ಯಾಯಾಲಯಗಳಲ್ಲಿ ಕನ್ಸರ್ನ್ ಕೋರ್ಟ್ಸ್ ಮೊಕದ್ದಮೆಗಳು ದಾಖಲಾದ ನಂತರದಲ್ಲಿ ಸಕ್ಷಮ ನ್ಯಾಯಾಲಯಗಳು ವೈದ್ಯಕೀಯ ವೆಚ್ಚ ಒಳಗೊಂಡಂತೆ ಪರಿಹಾರದ ಮೊತ್ತದ ಬಗ್ಗೆ ತೀರ್ಮಾನ ಮತ್ತು ಆದೇಶವನ್ನು ನೀಡುತ್ತೆ. ಸೊ ಆದರೆ ಇಂತಹ ವೈದ್ಯ ಕಾನೂನು ಪ್ರಕರಣಗಳಲ್ಲಿ ಸಕ್ಷಮ ನ್ಯಾಯಾಲಯಗಳಿಂದ ಅಂತಿಮ ಆದೇಶ ಹೊರಬರಲಿಕ್ಕೆ ಗಣನೀಯ ಕಾಲಾವಕಾಶ ಬೇಕಾಗಿರುವುದರಿಂದ ಅಂತಿಮ ತೀರ್ಪು ಅಥವಾ ಆದೇಶಕ್ಕಾಗಿ ಕಾಯ್ದೆ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸುವ ಕುರಿತಂತೆ ಹಾಗೂ ವೈದ್ಯಕೀಯ ಮುಂಗಡ ಮಂಜೂರು ಮಾಡುವ ಸಂಬಂಧ ಕೆಳಕಂಡಂತೆ ಸರ್ಕಾರವು ಸ್ಪಷ್ಟನೆಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಯಾವ ರೀತಿಯಾಗಿ ವೈದ್ಯಕೀಯ ಮುಂಗಡ ಮಂಜೂರನ್ನು ಇಲ್ಲಿ ಮಾಡಬೇಕು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಒಂದೊಂದ್ಸಲ ಕೋರ್ಟ್ಗಳಲ್ಲಿ ಅಂತಿಮ ತೀರ್ಪು ಅಥವಾ ಆದೇಶಕ್ಕೆ ವೆಯ್ಟ್ ಮಾಡ್ತು ಅಂತಂದರೆ ಸುದೀರ್ಘ ಕಾಲದವರೆಗೆ ಗಣನೀಯ ಕಾಲಾವಕಾಶ ಅಗತ್ಯವಾಗಿ ಬೇಕಾಗಿರುತ್ತೆ. ಇವೆಲ್ಲವೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ವೈದ್ಯಕೀಯ ಮುಂಗಡ ಮಂಜೂರು ಮಾಡಬೇಕು ಇಲ್ಲಿ, ಸೊ ಜೊತೆಗೆ ಅಂತಿಮ ತೀರ್ಪಿಗೆ ಅಥವಾ ಆದೇಶಕ್ಕಾಗಿ ಕಾಯ್ದೇನೆ ವೆಯ್ಟ್ ಮಾಡ್ದೇ ವೈದ್ಯಕೀಯ ವೆಚ್ಚವನ್ನು ಯಾವ ಥರ ಮರುಪಾವತಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಈಗ ಸ್ಪಷ್ಟೀಕರಣವನ್ನು ಕೊಡಲಾಗಿದೆ ಈ ಕರ್ನಾಟಕ ರಾಜ್ಯಪತ್ರದಲ್ಲಿ, ಆಯಿತಾ. ಸೊ ನೋಡಿ, ದ ವೆರಿ ಫಸ್ಟ್ ಪಾಯಿಂಟು ಆಲ್ಫಾಬೆಟ್ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೈದ್ಯಕೀಯ ವೆಚ್ಚದ ಮರುಪಾವತಿ ಹೇಗೆ ಅಂತ ಅಂದ್ಬಿಟ್ಟು, ದ ಫಸ್ಟ್ ಪಾಯಿಂಟ್ ಈಸ್ ರಸ್ತೆ ಅಪಘಾತವನ್ನು ಒಳಗೊಂಡಂತೆ ವೈದ್ಯ ಕಾನೂನು ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅರ್ಹ ಅವಲಂಬಿತ ಸದಸ್ಯರು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಆಸ್ಪತ್ರೆಗಳಲ್ಲಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟು, ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಆಸ್ಪತ್ರೆಗಳಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅದಕ್ಕೆ, ಹಾಗೂ ಮಾನ್ಯತೆ ಪಡೆಯದ ಆಸ್ಪತ್ರೆಗಳಲ್ಲಿ ಪಡೆದ ಚಿಕಿತ್ಸೆಗಳ ವೆಚ್ಚವನ್ನು 1963ರ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳ ಅನ್ವಯ ಪೂರ್ವ ಪರಿಷ್ಕೃತ CGHS ದರದ ಅನ್ವಯ 2014ರ ದರದಂತೆ ಅರ್ಹ ಮೊತ್ತವನ್ನು ಮರುಪಾವತಿಸಬಹುದಾಗಿರುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ. ಮಾನ್ಯತೆ ಪಡೆದ ಮತ್ತು ಮಾನ್ಯತೆ ಪಡೆಯದ ಆಸ್ಪತ್ರೆಗಳಲ್ಲಿ ಪಡೆದಂಥ ಚಿಕಿತ್ಸಾ ವೆಚ್ಚವನ್ನು ಸೊ ಯಾವ ರೀತಿ ಅದನ್ನು ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ ಮರುಪಾವತಿ ಮಾಡಲಿಕ್ಕೆ ನೋಡಿ, ಯಾವುದು 1963ರ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳ ಅನ್ವಯ ಪೂರ್ವ ಪರಿಷ್ಕೃತ CGHS ದರದ ಅನ್ವಯ 2014ರಂತೆ ಅರ್ಹ ಮೊತ್ತವನ್ನು ಮರುಪಾವತಿಸಬಹುದಾಗಿರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಪಾಯಿಂಟ್, ರಸ್ತೆ ಅಪಘಾತವನ್ನು ಒಳಗೊಂಡಂತೆ ವೈದ್ಯ ಕಾನೂನು ದಟ್ ಈಸ್ ಮೆಡಿಕೋ ಲೀಗಲ್ ಪ್ರಕರಣಗಳಲ್ಲಿ ಘಟನಾ ಸ್ಥಳದ ವ್ಯಾಪ್ತಿಯ ಪೊಲೀಸ್ ಠಾಣೆಯಿಂದ ಪ್ರಥಮ ವರ್ತಮಾನ ವರದಿ ದಟ್ ಈಸ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂದರೆ ಅದು ದಾಖಲಾಗಿರ್ತಕ್ಕಂಥ ಮತ್ತು ಸಕ್ಷಮ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಮೊಕದ್ದಮೆಗಳ ಅಧಿಕೃತ ದಾಖಲೆಗಳನ್ನು ಪಡೆದು ಪರಿಶೀಲಿಸುವುದು. ನೆಕ್ಸ್ಟು ಅಲ್ಲಿ ಏನು ಕೇಸ್ ಫೈಲ್ ಆಗಿರುತ್ತೆ, FIR ಆಗಿರುತ್ತೆ, ಆ ಎಲ್ಲ ದಾಖಲೆಗಳನ್ನು ಅಥವಾ ಮೊಕದ್ದಮೆಗಳನ್ನು ಅಫಿಷಿಯಲಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ವೆರಿಫೈಡ್ ಮಾಡಬೇಕು. ನೆಕ್ಸ್ಟು
ಮೂರನೇ ಪಾಯಿಂಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅರ್ಹ ಅವಲಂಬಿತ ಸದಸ್ಯರು ರಸ್ತೆ ಅಪಘಾತವನ್ನು ಒಳಗೊಂಡಂತೆ ವೈದ್ಯ ಕಾನೂನು ಮೆಡಿಕೋ ಲೀಗಲ್ ಪ್ರಕರಣಗಳಲ್ಲಿ ಪಡೆದಂಥ ವೈದ್ಯಕೀಯ ಚಿಕಿತ್ಸೆಗಳ ವೆಚ್ಚವನ್ನು ಮರುಪಾವತಿಸುವಂತೆ ಕೋರಿ ಕ್ಲೈಮುಗಳನ್ನು ಸಲ್ಲಿಸುವಾಗ, ಅಂದರೆ ಕ್ಲೈಮ್ಗಳನ್ನು ಸಬ್ಮಿಟ್ ಮಾಡಬೇಕಾದ್ರೆ 1963 ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಅರ್ಜಿ ನಮೂನೆಗಳು, ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ಸ್ ಅಂತ ಬರುತ್ತೆ, ಆ ಅರ್ಜಿ ನಮೂನೆಗಳು, ಸೊ ಹಾಗೂ ಎಸೆನ್ಷಿಯಲಿ ಸರ್ಟಿಫಿಕೇಟ್ ಹಾಗೂ ದಿನಾಂಕ 2/4/2014 ಸರ್ಕಾರದ ಸುತ್ತೋಲೆ ಸಂಖ್ಯೆ, ಅದೊಂದು ಅನೆಕ್ಸರ್ ಕೊಟ್ಟಿರಲ್ಲಿ ಅನುಬಂಧದ ಚೆಕ್ ಲಿಸ್ಟ್ನಲ್ಲಿ ನಿಗದಿಪಡಿಸಿರತಕ್ಕಂಥ ದಾಖಲೆಗಳನ್ನು ಹಾಗೂ ಇದರೊಂದಿಗೆ ಅನುಬಂಧದಲ್ಲಿ ಲಗತ್ತಿಸಿರುವ ನಮೂನೆ ಸ್ವಯಂ ಘೋಷಣೆ ದಟ್ ಇಸ್ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯೋದು ಅಂತ ಹೇಳಿದ್ದಾರೆ. ಅಂದರೆ 2014 ಅನುಬಂಧದ ಒಂದು ಚೆಕ್ ಲಿಸ್ಟ್ನಲ್ಲಿ ಯಾವ್ಯಾವ ದಾಖಲೆಗಳನ್ನು ಅವರು ಹೇಳಿದ್ದಾರೆ ಅಲ್ಲಿ ಅದನ್ನು ನೀವು ನೋಡಬೇಕು ಅಂತ, ಆಯಿತಾ. ಅದು ನೋಡಿದ ನಂತರದಲ್ಲಿ ಸೆಲ್ಫ್ ಡಿಕ್ಲರೇಷನಲ್ಲಿ ಅಂದರೆ ಮೋರ್ ದ್ಯಾನ್ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಬಿಯಲ್ಲಿ ವೈದ್ಯಕೀಯ ಮುಂಗಡವನ್ನು ಹೇಗೆ, ಇದು ಯಾವ ಥರ ಪ್ರೊಸೀಜರ್ ಇದು, ಈಗ ಪ್ರೆಸೆಂಟು ಜಾರಿಯಲ್ಲಿರತಕ್ಕಂಥ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ, ಆ ಸಂಖ್ಯೆಯಲ್ಲಿ ಹೇಳಿಕ್ಕೆ ಹೋಗಲ್ಲ, ಡೈರೆಕ್ಟು ಡೇಟ್ ಹೇಳ್ಬಿಡ್ತೀನಿ ನಾನು. 12/1/2010 ದಿನಾಂಕ 21/1/2010 ನೀಡಿರತಕ್ಕಂಥ ಅಧಿಕಾರ ಪ್ರತ್ಯಾಯೋಜನೆಯಂತೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ನಿರ್ದೇಶನಾಲಯ ದಿನಾಂಕ 17/3/2010 ಸುತ್ತೋಲೆ ಸಂಖ್ಯೆ 41/910 ರಂತೆ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಸರ್ಕಾರದ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂತ ಹೇಳ್ತಾರೆ ಅಲ್ಲಿ ಪಡೆಯುವ ಚಿಕಿತ್ಸೆಗೆ ಆಸ್ಪತ್ರೆಗಳು ನೀಡತಕ್ಕಂಥ ಅಂದಾಜು ಪಟ್ಟಿಯ ಚಿಕಿತ್ಸಾ ವಿಧಾನಗಳಿಗೆ ಒಂದು ಅಪ್ರಾಕ್ಸಿಮೇಟ್ ಒಂದು ಎಕ್ಸ್ಪೆಂಡಿಚರ್ ಹೇಳ್ತಾರೆ ಅವರು, ಚಿಕಿತ್ಸೆಗೆ ಎಷ್ಟು ಖರ್ಚಾಗುತ್ತೆ ಏನು ಅಂತ ಅಂದ್ಬಿಟ್ಟು ನೀಡಿರ್ತಕ್ಕಂಥ ಅಂದಾಜು ಪಟ್ಟಿಯ ಚಿಕಿತ್ಸಾ ವಿಧಾನಗಳಿಗೆ 1963 ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳ ಅನ್ವಯ ಪೂರ್ವ ಪರಿಷ್ಕೃತ CGHS ದರದ ಅನ್ವಯ 2014 ರಂತೆ ಅರ್ಹತಾ ಮೊತ್ತದ ನೋಡಿ ಎಷ್ಟು ಅರ್ಹತಾ ಮೊತ್ತದ 80% ಮೊತ್ತವನ್ನು ಅಂತಿಮ ಬಿಲ್ಲಿನಲ್ಲಿ ಮರುಹೊಂದಾಣಿಕೆ ಮಾಡುವ ಷರತ್ತುಗಳಿಗೆ ಒಳಪಟ್ಟು ಅರ್ಹತಾ ಮೊತ್ತದ 80% ಮೊತ್ತವನ್ನು ಫೈನಲ್ ಬಿಲ್ನಲ್ಲಿ ಮರುಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಕಂಡೀಷನ್ಸ್ಗೆ ಒಳಪಟ್ಟು ವೈದ್ಯಕೀಯ ಮುಂಗಡವನ್ನು ಏನು ಮಾಡಬೇಕು ಇಲ್ಲಿ ಮಂಜೂರು ಮಾಡಬಹುದಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ. ನೆಕ್ಸ್ಟು ಇನ್ನೊಂದು ಪಾಯಿಂಟಲ್ಲಿ ಸರ್ಕಾರದ ಮಾನ್ಯತೆ ಹೊಂದಿರತಕ್ಕಂಥ ಅಂದರೆ ಮಾನ್ಯತೆ ಹೊಂದಿರದ ಆಸ್ಪತ್ರೆಗಳಲ್ಲಿ ಇದು ನಾನ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂದರೆ ಮಾನ್ಯತೆ ಪಡೆದಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ 80% ಫೈನಲ್ ಬಿಲ್ಗೆ ಅಲ್ಲಿನ ಕಂಡೀಷನ್ಸ್ಗೆ ಒಳಪಟ್ಟು ಏನು ಮಾಡಬೇಕು 80%ನಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮಾನ್ಯತೆ ಪಡೆದಂಥ ಆಸ್ಪತ್ರೆಗಳಿಗೆ, ಆಯಿತಾ. ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಬೇಕಾದ್ರೆ ಅದನ್ನು ನೋಡಿ ಇಲ್ಲಿ ಅರ್ಹತಾ ಮೊತ್ತದ 80% ಮೊತ್ತವನ್ನು ಅಂತಿಮ ಬಿಲ್ನಲ್ಲಿ ಮರುಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ವೈದ್ಯಕೀಯ ಮುಂಗಡವನ್ನು ಮಂಜೂರು ಮಾಡಬಹುದಾಗಿದೆ. ನೆಕ್ಸ್ಟು ಸರ್ಕಾರದ ಮಾನ್ಯತೆ ಹೊಂದಿರದೇ ಇರತಕ್ಕಂಥ ಆಸ್ಪತ್ರೆಗಳಲ್ಲಿ ನಾನ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಪಡೆಯತಕ್ಕಂಥ ಚಿಕಿತ್ಸೆಗೆ ಮುಂಗಡವನ್ನು ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. ಹಾಗಾಗಿ ಮಾನ್ಯತೆ ಪಡೆದಂಥ ಆಸ್ಪತ್ರೆಗಳಿಗೆ ಇದೊಂದು ಅವಕಾಶವನ್ನು ಮಾಡಲಾಗಿದೆ. ಇನ್ನು ಸಿಯಲ್ಲಿ ಸರ್ಕಾರದಿಂದ ಪಡೆದಿರತಕ್ಕಂಥ ವೈದ್ಯಕೀಯ ವೆಚ್ಚವನ್ನು ಹಿಂದಿರುಗಿಸುವುದು. ಸೊ ಹೇಗೆ ಅಂತ, ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಕೆಲವೊಂದು ಮೆಡಿಕಲ್ ಎಕ್ಸ್ಪೆಂಡಿಚರನ್ನು ರಿಟರ್ನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಒಂದು ರೂಲ್ಸ್ ಬರ್ತದೆ. ಇಟ್ ಇಸ್ ಮೆಡಿಕೋ ಲೀಗಲ್ ಕೇಸಸಲ್ಲಿ ರಸ್ತೆ ಅಪಘಾತವನ್ನು ಒಳಗೊಂಡಂತೆ ವೈದ್ಯ ಕಾನೂನು ಪ್ರಕರಣಗಳ ಸಂಬಂಧ ಸಕ್ಷಮ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಮೊಕದ್ದಮೆಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರತಕ್ಕಂಥ ಅಂತಿಮ ತೀರ್ಪಿನ ಅನ್ವಯ ಸರ್ಕಾರಿ ನೌಕರರು ಏನು ಮಾಡಬೇಕು ಮತ್ತು ಅವರ ಕುಟುಂಬದ ಅವಲಂಬಿತ ಅರ್ಹ ಸದಸ್ಯರು ವೈದ್ಯಕೀಯ ವೆಚ್ಚ ಪರಿಹಾರವನ್ನು ಸಂಬಂಧಪಟ್ಟ ವಿಮಾ ಸಂಸ್ಥೆ, ಇತರೆ ಸಂಸ್ಥೆ, ಸಂಬಂಧಪಟ್ಟ ವ್ಯಕ್ತಿಗಳಿಂದ ಪಡೆದಿದ್ದಲ್ಲಿ ಸರ್ಕಾರದ 1963 ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ಮತ್ತು ನಿಯಮಗಳ ಅನ್ವಯ ಪಡೆದಿರತಕ್ಕಂಥ ವೈದ್ಯಕೀಯ ವೆಚ್ಚದ ಮರುಪಾವತಿ ಮೊತ್ತವನ್ನು ಸರ್ಕಾರಕ್ಕೆ ಹಿಂದಿರುಗಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಯಾವ ಥರ ರಿಟರ್ನ್ ಮಾಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ರಸ್ತೆ ಅಪಘಾತ ಅಥವಾ ಇತರೆ ವೈದ್ಯ ಕಾನೂನು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಮಾ ಸಂಸ್ಥೆ, ಮೋಟಾರು ಅಪಘಾತ ಪರಿಹಾರ ನ್ಯಾಯಮಂಡಳಿ, ನ್ಯಾಯಾಲಯ ಅಥವಾ ಇತರ ಯಾವುದೇ ಮೂಲದಿಂದ ವೈದ್ಯಕೀಯ ವೆಚ್ಚದ ಪರಿಹಾರವನ್ನು ಪಡೆಯಲಿರುವ ಬಗ್ಗೆ ಅರ್ಜಿದಾರರು ಸ್ವಯಂ ಘೋಷಣೆಯನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು, ಅದನ್ನು ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ಸೊ ಪಡೆದಿರುವ ಮತ್ತು ಪಡೆದೇ ಇದ್ದರೆ ಅವೆರಡಿಗೂ ಕೂಡ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಕಡ್ಡಾಯವಾಗಿ ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಆಯಿತಾ. ನೆಕ್ಸ್ಟು ಸರ್ಕಾರಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಎರಡೂ ಮೂಲಗಳಿಂದ ವೈದ್ಯಕೀಯ ವೆಚ್ಚ ಪರಿಹಾರ ಪಡೆದಲ್ಲಿ ಇದು ಲೀಗಲ್ ಆಗಿ ಆ್ಯಕ್ಷನ್ ಆಗುತ್ತೆ. ಇದು ಸರ್ಕಾರಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ಏನಾದರೂ ಫಾಲ್ಸ್ ಸ್ಟೇಟ್ಮೆಂಟ್ ಮಾಡಿ ಸುಳ್ಳೆಲ್ಲ ಹೇಳಿ ಎರಡೂ ಕಡೆಯಿಂದ ಒಂದು ವೈದ್ಯಕೀಯ ವೆಚ್ಚ ಇನ್ನೊಂದು ಪರಿಹಾರ ಆ ಥರ ಏನಾದರೂ ಪಡ್ಕೊಂಡಿದ್ದೇ ಆದರೆ ಅಂತಹ ಸರ್ಕಾರಿ ನೌಕರರ ವಿರುದ್ಧ ನಿಯಮಗಳ ಅನ್ವಯ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ, ಆಯಿತಾ. ನೋಡಿ ಇದು ಒಂದು ಅನೆಕ್ಸರನ್ನು ಇಲ್ಲಿ ಅಟ್ಯಾಚ್ ಮಾಡಿದರೆ ಇಲ್ಲಿ ನೋಡಿ ಇಲ್ಲಿ. ಸೊ ಏನು ಅನೆಕ್ಸರ್ ಇದು, ರಸ್ತೆ ಅಪಘಾತಗಳು ವೈದ್ಯ ಕಾನೂನು ಪ್ರಕರಣಗಳಲ್ಲಿ ಪಡೆದಿರುವ ವೈದ್ಯಕೀಯ ಚಿಕಿತ್ಸೆಯ ಅರ್ಜಿ ನಮೂನೆ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇನ್ ಕೇಸ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್
ಟೇಕನ್ ಇನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆ್ಯಂಡ್ ಮೆಡಿಕೋ ಲೀಗಲ್ ಕ್ಲಾಸಸ್ ಅಂತ ಇದೆ ಇಲ್ಲಿ ಕೇಸಸ್ ನೋಡಿ ಇಲ್ಲಿ FIR. ಸೊ ಅಂಡರ್ ವಿಚ್ ಸೆಕ್ಷನ್ ಆಫ್ ಲಾ, ಯಾವ ಲಾ ಮೇಲೆ ಸೆಕ್ಷನ್ ಮೇಲೆ ಹಾಕಿದ್ದಾರೆ ಅದಕ್ಕೆ. ಇನ್ನು ನೇಮ್ ಆಫ್ ದ ಪೊಲೀಸ್ ಸ್ಟೇಷನ್ನು, ಡೇಟು ಟೈಮು ಪ್ಲೇಸ್ ಆಫ್ ದ ಆಕ್ಸಿಡೆಂಟು ಮೆಡಿಕೋ ಲೀಗಲ್ ಕೇಸಸಲ್ಲಿ, ಡೀಟೇಲ್ಸ್ ಆಫ್ ಆಕ್ಸಿಡೆಂಟು ಮೆಡಿಕೋ ಲೀಗಲ್ ಕೇಸು, ನೇಚರ್ ಆಫ್ ಇಂಜುರೀಸ್ ಇವೆಲ್ಲವನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆಯಿತಾ. ಇದು ಅನೆಕ್ಸರು. ಆಮೇಲೆ ಇನ್ನೊಂದು ಉದ್ಯೋಗಿಯಿಂದ ಸ್ವಯಂ ಘೋಷಣಾ ಮತ್ತು ಒಪ್ಪಿಗೆ ಅಂತ ಅಂದ್ಬಿಟ್ಟು ಅದನ್ನು ಫಾರ್ಮೇಟ್ ಅವರೇ ಕೊಟ್ಟಿದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಆ್ಯಂಡ್ ಅಂಡರ್ಟೇಕಿಂಗ್ ಬೈ ಎಂಪ್ಲಾಯ್ ಅಂತ ಇದೆ ಇಲ್ಲಿ ಆಯಿತಾ. ನೋಡಿ ಇಲ್ಲಿ ಏನಿದೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನಲ್ಲಿ ಮೇಲೆ ನೀಡಲಾಗಿರತಕ್ಕಂಥ ಮಾಹಿತಿಯು ನಿಜವೆಂದು ನಾನು ನಿಷ್ಕಾಪೂರ್ವಕವಾಗಿ ಘೋಷಣೆ ಮಾಡ್ತೇನೆ ಮತ್ತು ಈ ಪ್ರಕರಣದಲ್ಲಿ ಸರ್ಕಾರವು ಭರಿಸ್ತಕ್ಕಂಥ ಚಿಕಿತ್ಸಾ ವೆಚ್ಚವನ್ನು ನಾನು ಬೇರೆ ಯಾವುದೇ ಮೂಲದಿಂದ ಪರಿಹಾರ ಇತ್ಯಾದಿಗಳ ಮೂಲಕ ಸ್ವೀಕರಿಸಿದರೆ ಮರುಪಾವತಿಸುತ್ತೇನೆ ಎಂದು ಘೋಷಣೆ ಮಾಡ್ತೇನೆ ಮತ್ತು ನಾನು ಈ ಮೊತ್ತವನ್ನು ಮರುಪಾವತಿಸಲು ವಿಫಲನಾದರೆ ನನ್ನ ಸಂಬಳ, ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳು ಇತ್ಯಾದಿಗಳಿಂದ ಕಡಿತಗೊಳಿಸಲು ಸಹ ನಾನು ಒಪ್ಪುತ್ತೇನೆ. ಈ ಪ್ರಕರಣದಲ್ಲಿ ಬೆಳವಣಿಗೆಗಳನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಇಂದೀಕರಿಸುತ್ತೇನೆ ಎಂದು ನಾನು ಸಹ ಇಲ್ಲಿ ಘೋಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಡೇಟ್ ಟು ಪ್ಲೇಸ್ ಮೆನ್ಷನ್ ಮಾಡಿ ಸೊ ಆ ನೌಕರ ಇಲ್ಲಿ ತನ್ನ ಸಹಿಯನ್ನು ಹಾಕಬೇಕಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದ ಸೆಲ್ಫ್ ಡಿಕ್ಲರೇಷನ್ ಆ್ಯಂಡ್ ಅಂಡರ್ಟೇಕಿಂಗ್ ಬೈ ಎಂಪ್ಲಾಯಿ ಒಂದು ಪತ್ರ, ಇದು ಒಪ್ಪಿಗೆ ಪತ್ರ. ಸೊ ಇದಿಷ್ಟು ಭಾಳ ಮುಖ್ಯವಾಗಿ ಏನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಒಂದು ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅರ್ಹ ಅವಲಂಬಿತ ಸದಸ್ಯರು ಈ ರೋಡ್ ಆಕ್ಸಿಡೆಂಟ್ಸ್ ಕೇಸಸಲ್ಲಿ ಈ ವೈದ್ಯ ಕಾನೂನು ಮೆಡಿಕೋ ಲೀಗಲ್ ಕೇಸಸಲ್ಲಿ ಪಡೆದಂಥ ಈ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು 1963 ಅನ್ವಯ ಯಾವ ರೀತಿಯಾಗಿ ಮರುಪಾವತಿಯನ್ನು ಮಾಡಬೇಕು, ಜೊತೆಗೆ ವೈದ್ಯಕೀಯ ಮುಂಗಡವನ್ನು ಮಂಜೂರು ಮಾಡ್ತಕ್ಕಂಥ ಕುರಿತಾಗಿ ಸ್ಪಷ್ಟೀಕರಣವನ್ನು ನೀಡಲಾಗಿರುತ್ತೆ ಇಲ್ಲಿ. ನಾನು 2 ವಿಷಯಗಳನ್ನು ಹೇಳಿದೆ. ಒಂದು, ಮಾನ್ಯತೆ ಪಡೆದಂಥ ಆಸ್ಪತ್ರೆಗಳು, ಮಾನ್ಯತೆಯನ್ನು ಪಡೆದ ಆಸ್ಪತ್ರೆಗಳು ಹೇಗೆಲ್ಲ ಅಲ್ಲಿ ರೂಲ್ ಅಪ್ಲಿಕೇಬಲ್ ಆಗುತ್ತೆ, ಯಾವ ಥರ ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದೇ ಕರ್ನಾಟಕ ರಾಜ್ಯ ಪತ್ರವನ್ನು ಇದೊಂದು ಕಾಪಿ ಏನಿದೆ ಈಗ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಎರಡೂ ಗ್ರೂಪ್ಸಲ್ಲಿ ಶೇರ್ ಮಾಡ್ತೀನಿ. ದಯಮಾಡಿ ಅಲ್ಲೂ ಕೂಡ ಒಂದ್ಸಲ ರೆಫರ್ ಮಾಡಿ, ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ಅಪ್ಡೇಟ್ಸ್ ಬಂತು ಅಂತಂದರೆ ಅದರ ಎಲ್ಲದರ ಮಾಹಿತಿಯನ್ನು ನನ್ನ 2 ವಾಹಿನಿಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.